ಈಗ ಎತ್ತಿಡ್ತಾಳ ಅಂತ ನೋಡ್ರಿ ನೀವು. ಎತ್ತಿಡಮ್ಮ, ಅದಕ್ಕೆ ಎತ್ತಿಡೋದೇ ತೋರಿಸ್ಬೇಕಂತ. ನೀನು ಯಾವ ಉಳ್ಳಾಗಡ್ಡಿ ಕೆಂಪು ಗಡ್ಡಿ ಮುಂಚೆ ತಪ್ಪಲಲ್ಲ. ಏನೇನು ಬೇಕಾದ್ರೆ ಸಾಮಗ್ರಿಗಳು ಇಲ್ಲಿ ಅದಾವ ನೋಡ್ರಿ ಗಾಯ್ಸ್. ಟೊಮೊಟೊ, ಮೆಣಸಿನ್ಕಾಯಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅನದರ್ ಬ್ಲಾಗ್. ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಪ್ಪ ಅಂದ್ರೆ, ಇವತ್ತು ಸಂಡೇ ಅದ. ಬಿರಿಯಾನಿ ಮಾಡ್ಬೇಕಂತ ಮಾಡೀನಿ ಮನ್ಯಾಗ. ನನ್ನ ಕೈ ರುಚಿ ಹೆಂಗಿರುತ್ತೆ ಮಾಡಂತೇಳಿ ನನ್ನ ಹೆಂಡತಿ ಹೇಳ ನೋಡಮ್ಮ ಮಾಡಾಕತ್ತೀನಿ. ಅದ್ರಕ್ಕಿಂತ ಮೊದಲು ಯಾರು ಹೊಸಬರು ಈ ವಿಡಿಯೋ ನೋಡ್ಲಕತ್ತೀರಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಸ್ವಲ್ಪ ಎನ್ಕರೇಜ್ ಮಾಡಿ. ಆದಷ್ಟು ಬೇಗ 1000 ಫಾಲೋವರ್ಸ್ ರೀಚ್ ಮಾಡಿಸ್ರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್. ಒಲೆ ಹಚ್ಚಲಕ್ಕೆ ರೆಡಿ ಮಾಡ್ಯಾಳ ನೋಡ್ರಿ, ಇಲ್ಲಿ ಒಲೆ ಹಚ್ಚಲಕ್ಕೈತಾಳ. ಹಲೋ, ಏನು ರೀ ಹಾಕೋರಿ ಇವತ್ತು ಸ್ಪೆಷಲ್ ಮನ್ಯಾಗ? ಬಿರಿಯಾನಿ. ಬಿರಿಯಾನಿ ಯಾರು ಮಾಡಕತ್ತಾರ? ನಮ್ಮ ಯಜಮಾನ್ರು. ನೀವು ಬರೀ ಹುಂಬಾಕ ನಾಟಿ ನಾವು ಮಾಡಕತ್ತೀವಿ. ಏನು ಮಾಡಕೈತಿ? ಒಯ್ಲು ಹಚ್ಚದ? ಸರಿ, ಜಲ್ದಿ ಹಚ್ಚ. ಏನೇನು ಬೇಕಾದ್ರೆ ಸಾಮಗ್ರಿಗಳು ಇಲ್ಲಿ ಅದಾವ ನೋಡ್ರಿ ಗಾಯ್ಸ್. ಟೊಮೊಟೊ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ನಿಂಬೆಹಣ್ಣು ಈ ಕಡೆ ಸೈಡ್ ಅದಾವ. ಇದು ಅದರದ್ದು ಬಿರಿಯಾನಿ ಪೌಡ್ರ್, ಅರಿಶಿಣ, ಆಮೇಲೆ ಅಲ್ಲ ಪೇಸ್ಟ್, GRB, ಮೊಸರು, ಆಮೇಲೆ ಇಲ್ಲಿ ತೆಳಗದವ ಧನಿಯಾ ಪುಡಿ, ಯಾವ್ಯಾವ ಸುಡುಗಾಡು, ಯಾಲಕ್ಕಿ, ಏನೇನು ಅದಾವ ಇವು ಇವ್ರನ್ನೆಲ್ಲ ಹಾಕಿದ್ರೆ ಚಿಕನ್ ತೋರಿಸ್ತೀನಿ ತಡಿ, ಎಲ್ಲಿಗೆ ಹೋಗ್ತದೆ ಇದೆಲ್ಲಾನು ಬಿರಿಯಾನಿ ಮಾಡಕ್ಕೆ ಇದೆಲ್ಲಾನು ಬೇಕು ಗಾಯ್ಸ್. ಆಮೇಲೆ ಮೇನ್ ಪಾಯಿಂಟ್ ಇಲ್ಲಿ ಎಣ್ಣೆ ಬೇಕು, ಉಪ್ಪು ಖಾರ ಇಲ್ಲಿ ಇದು ಬೇಕು. ಇಲ್ಲಿ ಐತೆ ನೋಡ್ರಿ ಚಿಕನ್, ಇದ ಚಿಕನ್. ಬರ್ರಿ ನೋಡೋಣ ಏನಾಗುತ್ತಾ. ಈ ಕಡೆ ನೋಡ್ರಿ ಪಾಪ ಅಷ್ಟೇ GRB ವೈಟ್ ಮೇಲೆ ಇಟ್ಟ ಮೇಲೆ GRB ತುಪ್ಪ ಹಾಕಂಬ್ರಿ. ಮೊದಲು ಡಬ್ಬದಂತ ತರ್ಬೇಕಿಲ್ಲ GRB. ಆಮೇಲೆ ಮತ್ತೆ ಒಂದು GRB ಹಾಕಂಬ್ರಿ. ಅವು ಅಲ್ಲಿ ನೀರು ಹೊಡ್ರಿ, ನೀರು ಹೊಡಿ ಅದಕ್ಕೆ. ಆ ಚಮತೊಂದು ನೀರು ಹಾಕಿ ಸೊಪ್ಪು ಆರ್ಲಿ. ತುಪ್ಪ ಜಗ್ಗಿ ಭಯಂಕರ ಕೈತದ. ಇನ್ನ ಜಗ್ಗೆ ಕೈತದ ಅದು. ವಾಟಿ ಕರ್ಗತ್ತದ, ಉಪ್ಪು ಉದ್ದಕ್ಕಾಗಲ್ಲ ಅಂತಪ್ಪರ್ರಿ. ರೀ ಬೆಂಕಿ ಹತ್ತದ ನೋಡ. ಒಂಚೂರು ಎಣ್ಣೆ ಹಾಕಂಬ್ರಿ. ಅತ್ತ ಚೋಡ್ತ ಪಟ್ಟಂತ ಬೆಂಕಿ ಹತ್ತದಂತೆ. ಮತ್ತೆ ಬೆಂಕಿ ಹತ್ತ ಕ್ಯಾಮ್ರಾ ಕಡಿತ. ತೆಗಿ ಅದು. ಅದಕ್ಕಿರಲಾರ ಒಂದು ದಿವಸ ಅಡುಗೆ ಮಾಡ್ರ ಹಂಗೆ ಆಗ. ಎಣ್ಣೆ ಹಾಕೈತೆ ಇಲ್ಲಿ ನೋಡ್ರಿ, ಇಲ್ಲ ಐತಲ್ಲ ಅಲ್ಲಿ ಚಂದ ತೋರಿಸು. ಇದು ಫಸ್ಟ್ ಹಾಕ್ಬೇಕ? ಒಂದೇನಾ? ಇಲ್ಲ ಕೈಲಿಗೆ ಇದೇನು ಚಿತ್ರ ಹೂವು ಐತಿದೆ. ಹೂವ ಅದು ಎಣ್ಣೆ ಒಲಿ ಉರೆಸೋದು ಕಮ್ಮಿ ಮಾಡು, ಮಾರಿ ಬೆಂಕಿ ಸುಡ್ತದ ನೋಡು. ಆಮೇಲೆ ಈ ಕಡೆ ನೋಡು, ಇಲ್ಲಿ ದೊಡ್ಡ ಲವಂಗ, ಕಾಡು ಲವಂಗ ಅಂತ ಇರ್ತಕ್ಕಂತೆ, ಕಾಡು ಲವಂಗ ಅಂತಾರಂತ ಇದನ್ನು ನಮ್ಮ ಊರಾಕ. ಆಮೇಲೆ
ಇದನ್ನು ಸೇಮ್ ಲವಂಗ. ಇದ್ರ ಹೆಸರು ಏನಾದಂಗೆ ಗೊತ್ತಿಲ್ಲ ನನಗೆ. ನಿಮಗೆ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ. ಆಮೇಲೆ ಜವರಿನ ಇದೈತೆ, ಚಕ್ಕೆ ಮೇನ್ ಇದ ಸ್ಮೆಲ್ ಬರ್ಬೇಕಂದ್ರೆ. ಆಮೇಲೆ ಚಿಕ್ಕ ಲವಂಗ, ಸಣ್ಣ ಲವಂಗ. ಜಗ್ಗಿ ಹಾಕ್ಬೇಡ್ರಿ, ಖಾರ ಖಾರ ಆಗ್ತದೆ. ನಾನು ಮಾಡ್ತೇನೆ, ರುಚಿ ನೋಡು ಫಸ್ಟ್ ವಿಡಿಯೋ. ನಿಮ್ಮ ಮಾರಿಗೆ ಸಿಡಿಸನ್ ಸಾಯ್ತು ನೋಡು. ಆಮೇಲೆ ಸೊ ಬೇಡ, ಸ್ವಲ್ಪ ಸ್ವಲ್ಪ ಹಾಕಲಿಲ್ಲ ಅಂದ್ರೆ ನಡೆದಿಲ್ಲ ಕಾಯಿ. ಆಮೇಲೆ ಇದು ತಪ್ಪಲ ಎದ್ರೇ ತಪ್ಪಲ. ಇದು ಪುದೀನ ತಪ್ಪಲ. ಆಮೇಲೆ ಇದಗ ಸೇಮ್ ಹುಂಚೆ ತಪ್ಪಲ. ಮುಂಚೆ ತಪ್ಪಲಲ್ಲ, ಸೇಮ್ ಅದು ಮುಂಚೆಣ ಒಣಗಿದ ಮುಂಚೆಣ ಇದ್ದಂಗೆ ನೋಡ್ರಿ. ಇದು ಹಾಕ್ಬೇಕು ಅಲ್ಲ ರೀ, ಹುಂಚೆ ತಪ್ಪಲ ನೋಡ್ರಿ. ಇಷ್ಟ ಹಾಕ್ಬೇಕು, ಜಗ್ಗಿ ಹಾಕ್ಬಾರ್ದು. ಇದು ಏನೋ ಒಂಥರ ಆಗುತ್ತಂತದೆ. ನೀರು ಹೊಡ್ರಿ ಫಸ್ಟ್ ಒಲಿಗೆ. ಕಟ್ಟಿಗೆ ಚಲೋ ಅದಾವು, ಬ್ರ್ಯಾಂಡೆಡ್ ಕಟ್ಟಿಗೆ ಅದಾವು. ಏನು ರೊಕ್ಕ ಕೊಡ್ತಾವಂದೆ? ಇಲ್ಲಿ ನೋಡಿ ಬರ್ರಿ, ಇಲ್ಲಿ ಬರ್ರಿ, ಎತ್ತ ಬರ್ರಿ. ಈ ಥರ ಚಂದ ಫಸ್ಟ್ ನೀರು ಹೊಡಿಲ್ಲ, ಕರೆ ಹೊಡಿಬೇಕು. ಬಿಟ್ರೆ ಬೆಂಕಿನ ಹಚ್ಚಿ ಬಿಡ್ತಾನೆ ಮನೆಗೆ. ಆ ಎಣ್ಣೆದು ಡಬ್ಬಿ ಹಿಂದಕ್ಕೆ ಕಡು. ಹೊಗೆ ಹಬ್ಸರಿ ಕ್ಲಬ್ನವ್ರು ಬರ್ತಾರೆ ನೋಡು. ಯಾರು ಬರ್ಬೇಕು ಅಲ್ಲಿ ಚಂದ ಕೈತೆ. ಆಮೇಲೆ ನೆಕ್ಸ್ಟ್ ಗೈಸ್ ಮೊದಲ ನೆಕ್ಸ್ಟ್ ಹುಂಚೆ ಇದು ಏನಿದೆ ನೆಕ್ಸ್ಟ್ ಮೆಣಸಿನ್ಕಾಯಿ. ಎಣ್ಣೆ ತಿಕ್ಕಿ ಕೈದದ ವೇಟ್ ಮಾಡಕ್ ಆಗೋದಿಲ್ಲ, ಪೂರ ಮನೆ ಕಿತ್ತು ಬಿಡುತ್ತೆ. ಆಮೇಲೆ ಈರುಳ್ಳಿ, ಬಿರಿಯಾನಿ ಟೊಮೊಟೊ ನೋಡ್ರಿ ಗೈಸ್. ಟೊಮೊಟೊ ಹಾಕಿದ ಮೇಲೆ ಚಂದ ಒಂದು ಸ್ವಲ್ಪ ಕೆಂಪಗಾಗಂಗ, ಗಮ್ಮ ಅನ್ನಂಗ ಒಂಚೂರು ಕೆಂಪಗಾಗಂಗ ಇದು ಮಾಡಂಗಿಲ್ಲ. ಸ್ಮೆಲ್ ಬರಂಗ. ಯಪ್ಪ ಕೈ ಮಾಡೋದು ಇಷ್ಟ. ಇವೆಲ್ಲ ಮನೆಯೆಲ್ಲ ಹೊಲ್ಸು. ಹೆಣ್ಮಕ್ಳು ಅಂತಾರ, ಗಣಸು ಮಕ್ಕಳಿಗೆ ಗಣಸು ಮಕ್ಕಳು ಅಂತಾರೆ. ಆಮೇಲೆ ಕೈ ಟಮಾಟ ರೀ. ಯಾರು ಕೆಂಪಗಾಗಿ ಬರಕೈತೆ ಸ್ಮೆಲ್. ನೀನು ಯಾವ ಉಳ್ಳಾಗಡ್ಡಿ ಕೆಂಪುಗಟ್ಟಿಗೆ ಅಷ್ಟು ಚಕ್ಕಿ ಲವಂಗಗಳು ಕರ್ಗತ್ತ ಕಾಯ್ಯಾದಂಗೆ. ಹಂಗಾದ್ರೇನೆ ಚೆನ್ನಾಗಾಗ. ಆಮೇಲೆ ಟೊಮೊಟೊ ಹಾಕ್ತಾ ಇದೀನಿ ನೋಡ್ರಿ. ಟೊಮೊಟೊ ಇಲ್ಲಿಗೆ ಇಷ್ಟವಾದ ಫೇವ್ರೆಟ್ ಟೊಮೊಟೊ. ನೋಡ್ರಿ ಗಾಯ್ಸ್, ಇಲ್ಲಿ ಮೇನ್ ಅದಕ್ಕೆ ಹಾಕಕ್ಕೆ ಹಿಡ್ಕಂತ ಇಲ್ಲಿ ಮೇನ್ ನೋಡ್ರಿ ಚಿಕನ್. ಮೇನ್ ಚಿಕನ್ ಆಗ್ತಾವ್ರೆ ಗಂಗಳಲ್ಲಿ 100 ಇಬ್ಬರು ಇವೆ ಅಲ್ಲ, 100 ರೂಪಾಯಿನ ತಂದ್ಕೊಂಡಿವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಚಿಕನ್. ಇದ್ರೊಳಗೆ ಚಿಕನ್ದಾಗ ಮೊಸರು ಹಾಕ್ಬೇಕ. ಸಾಕು, ಜಾಸ್ತಿ ಹಾಕಬೇಡ, ಒಂಥರ ಉರುಳಾಗ್ತ. ಬಿಂದುಗ ಅದು ಕುಡ್ಲ್ಯಾಕ ಮೊಸರು ಬಂದ್ರೆ ಕುಡ್ದು ಬಿಡ್ತಾಳೆ ಅಲ್ಲಟ್. ಈಗ ಬಿಂದು ಬಂದ್ಲಂದ್ರು ಮೊಚ್ಚರು ತಂದ್ರಿ, ಹಾಲು ತಂದ್ರಿ ಅಂತ.
ಆಯ್ತು ಇದು ಮುಂಚೆ ಕಡೆ ಇರ್ಬೇಕು. ಅಲ್ಲಿ ಒಲಿ ನೋಡೇನೆ ಏನು ಗ್ಯಾಸ್ ಮಾಡಿದೆ ಏನು ಆ ಕಡೆ ಕಬ್ರು ಇರ್ಲಾರ ಈ ಕಡೆ ಮಾಡಕ್ಕ. ಆಯ್ತು ಪಟ ಪಟ ಹಾಕ ನೋಡ್ರಿ ಸ್ವಲ್ಪ ಅರಿಶಿನ ಹಾಕ್ಬೇಕು. ಬರೀ ಜಗ್ಗಿ ಐತೆ ಅರಿಶಿನ. ಚಂದ ಮಿಕ್ಸ್ ಕರಂಗಿ ಓಸ್ ಕಂಡ ಕತ್ತಬೇಕಾದ ಆ ಥರ ಮಿಕ್ಸ್ ಮಾಡಬೇಕು. ಲೆಗ್ ಪೀಸ್ ಎಲ್ಲಾದ್ರೂ ಬಿರಿಯಾನಿ ಮಾಡ್ಲಕ್ ಕುಂತಿಲ್ಲ చెప్పాన ಅಲ್ಲ ರೀ ಚಿಕನ್ ಲೆಗ್ ಪೀಸ್ ಬಿರಿಯಾನಿ. ಆಮೇಲೆ ಅದು ಚಂದ ದಿಗ್ಗೆ ಕುದ್ಲಾಕೈತಲ್ಲ ಉಪ್ಪು ಧನ್ಯ ಪುಡಿ ಬಿರಿಯಾನಿ ಮಲ್ಲಿ ಜಗ್ಗಿ ಇರ್ತದ ಎಲ್ಲ ಹಾಕಿದಂಗೆಲ್ಲ ಕರ್ಗಾಗ್ಲಕೈತ. ಅದಕ್ಕೆ ಫಾಸ್ಟ್ ಮಾಡ್ಲಕೈತಿ. ಧನಿಯಾ ಪುಡಿ ಅಂತ ಹಾಕ್ಲಿಕ್ಕೈತಿ. ಧನ್ಯ ಪುಡಿ ಆಮೇಲೆ ಇದೈತಿ ನೋಡ್ರಿ ಚಿಕನ್ ಬಿರಿಯಾನಿ ಮಸಾಲ. ರೀ ಮೇನ್ ಪಾಯಿಂಟ್ ಉಪ್ಪು. ಮತ್ತೆ ನೀವು ಬಾತ್ರೂಮ್ ತಿರ್ಸಿ ಮೆಣಸಿನ್ಕಾಯಿ ಖಾರ ಹಾಕಿ ತಕ್ಕಂಗ ಖಾರ ಹಾಕಿಬೇಕಾ ಹೆಚ್ಚು ಹಾಕಿದ್ರೆ ಕಾಗಂತ ತಿರುಗಾಡ್ತೀವಿ. ಸಾಕು ಬಿಡು. ನಮ್ಮ ತಿಂಡಿ ಇಷ್ಟ ಅಲ್ಲ ಅಷ್ಟೇ ಹಾಕಿದ್ವಿ. ನಿಮ್ಮ ತಿಂಡಿ ಜಗ್ಗಿ ಇತ್ತಂದ್ರೆ ಜಗ್ಗಿ ಹಾಕಿರ ಅದ್ರಾಗೇನ ನಿಮ್ಮ ಖಾರ ನಿಮ್ಮ ಏನು ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಮಾಡಿದ್ವಿ ಯೂಟ್ರಿನಾರು ಎತ್ತಿಡ್ಬೇಕಂತ ನಾನು ಎತ್ತಿಡೋ ತೋರಿಸೋದಿಲ್ಲ ಅನ್ಲಕೈತಾಳ ನೋಡ್ರಿ ಗಾಯ್ಸ್. ಈಗ ಎತ್ತಿಡ್ತಾಳ ಅಂತ ನೋಡ್ರಿ ನೀವು. ಎತ್ತಿಡಮ್ಮ ಆಕೆ ಎತ್ತಿಡೋದೇ ತೋರಿಸ್ಬೇಕಂತ ನಿಮಗೆ ನೋಡ್ರಿ. ಆಕೆ ಎತ್ತಿಡ್ಲಕೈತಾಳ ನೋಡ್ರಿಪ್ಪ. ಆಗ ಅಲ್ಲ ನೀನು ಆಯ್ತು ತೆಗಿ ತೋರಿಸ್ಲಕೈತೀನಿ ತೆಗಿ. ನಾನು ಎಲ್ಲಾಟ ಮಾಡಿವಿ ಸದ್ಯಕ್ಕೆ ಕುದಿಲಕೈತದ. ಸ್ಮೆಲ್ ಮಾತ್ರ ಸೂಪರ್ ಬರ್ಲಕೈತ. ಅಲ್ಲಿರೋದು ಇಲ್ಲಿ ಯಾವಾಗ ಬರ್ತಾನಂಗೆ ಆಗ್ಲಕೈತೆ ಆ ಥರ ಸ್ಮೆಲ್ ಬರ್ಲಕತ್ತೈತಿ. ಈಗ ರೈಸ್ ಅಕ್ಕಿ ತೋಯಿಸಿ ಸೈಡಿಗೆ ಇಟ್ಕೋಬೇಕು. ಇರೋದು ಇಬ್ಬರೇನಲ್ಲ, ಒಂದು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಬೇಡ 1.5 ಗ್ಲಾಸ್ ಅಂತ ಇಬ್ಬರಿವಿ. ಇವತ್ತು ಬಿರಿಯಾನಿ ಅದು ಅಕ್ಕ ಏನಿಲ್ಲ ಅಂದ್ರೆ 1 ಗ್ಲಾಸ್ ಅಂತ ಉಣ್ತಾಳೆ. ಆಮೇಲೆ ಈ 1 ಗ್ಲಾಸ್ ಅಕ್ಕಿ ಹಾಕಿದ್ರೆ 2 ಗ್ಲಾಸ್ ನೀರು ಹಾಕ್ಬೇಕು. ಇಲ್ಲಾಂದ್ರೆ ಓಟ್ ಏನಾಗ್ತದ ಬಸ ಓಟ್ ಅಕ್ಕಿ ಆಗ್ತದಂತ ನೋಡ್ರಪ್ಪ. ನನಗೆ ಗೊತ್ತಿರಲಿಲ್ಲ. ಅಕ್ಕಿ ಆಗ್ತದ ಸದ್ಯಕ್ಕೆ ಚಂದ ಕುದಿಲಕೈತದ. ಈಗ ಏನು ಹೇಳಕೈತಾಳೆ ಹೇಳ. ಅಂದೆ ಹೆಂಗೆ ಕಾಣಿಸ್ತು ನೋಡಿ. ತೆಗೆದಿಟ್ರಲ್ಲ ಅದು ಅಕ್ಕಿ ತಗೊಂಡು ಅದ್ರಾಗ ಹಾಕಿದ್ರೆ ಆಗಾಯ್ತು. ಹಾಕಿ ಒಂದು 10-15 ನಿಮಿಷ ಲಾಸ್ಟ್ ಏನಿದ್ರೂ ಒಂದು 20 ನಿಮಿಷ ಅಷ್ಟೇ. ನಿಮಗೊಂದೇನೋ ತೋರಿಸ್ತೀನಿ ನೋಡ್ರಿ ಗಾಯ್ಸ್. ಇಷ್ಟೊತ್ತಾಗಿ ವೇಟ್ ಮಾಡಿದದಕ್ಕೆ ಸ್ಮೆಲ್ ಹಂಗೆ ಬರ್ತೈತಿ. ಸೂಪರ್ ಬರ್ತೈತಿಲ್ಲ ಹಂಗೆ ಬಿರಿಯಾನಿ ನೋಡ್ರಿ ಹಂಗೈತಿ. ಕಾಣಿಸ್ತೈತ್ರಲ್ಲ ಆ ಚಮಚ ತಾಯಿಲಿ. ಬೇರೆ ಟೇಸ್ಟ್ ಮಾಡಿ ನೋಡಮ್ರ. ವಾ ಇದು ಬಿರಿಯಾನಿ ಅಲ್ಲ. ಇದು ವಾ ಚಂದ ಬಂದದಂದ್ರೆ ನೀವು ನಂಬೋದಿಲ್ಲ. ನಾರ್ಮಲಾಗಿ ಬಂದದಂದ್ರೆ ಆ ಕಡೆನೇ ಇರ್ತೀರಿ ಈ ಕಡೆನೇ ಇರ್ತೀರ ಅಂತ ತಿಳ್ಕೊಂಡು ಬಿರಿಯಾನಿ ನಾರ್ಮಲಾಗಿ ಬಂದದ, ಉಣಂಗೆ ಬಂದದ. ಈ ಒಂದು ವೇಳೆ ಚಂದ ಬಂದಿಲ್ಲ ಅಂದ್ರೆ ಉಣ್ಲಿಲ್ಲ ಅಂದ್ರೆ ಈಗ ಇನ್ನೊಂದು ಸಲ ಮಾಡ್ಲಿಕ್ಕಾಗೋದಿಲ್ಲ. ಟೈಮ್ 9 ಗಂಟೆ ಆಗೈತಿ. ಚಂದ ಬಂದದಂದ್ರೆ ನೀವು ಅದನ್ನ ನಂಬೋದಿಲ್ಲ. ಏನು ಮಾಡೋಕ್ಕಾಗಲ್ಲ. ಚಂದ ಬಂದಿಲ್ಲ ಅಂತಲೇ ಹೇಳ್ತೀವಿ ಅಂತ ನೋಡ್ರಿ ಹೆಂಗೆ ಬಂದೈತಿ ಹೆಂಗಿಲ್ಲ ಅಂತ. ಬರೀ ಊಟ ಮಾಡಂಬ್ರಿ. ಆರಾಮ್ ಊಟ ಗೀಟ ಮಾಡಿ ಹೋಗಮಂತ್ರಿಗೆ. ನೀವು ಅಲ್ಲಿ ನಿಂತ ಊಟ ಮಾಡ್ತೀನಿಪ್ಪ ನಾವು ಅಂದಿರಂದ್ರೆ ಅಕೌಂಟ್ ನಂಬರ್ ಕೊಡ್ರಿ. ರಿಲೇಷನ್ ಪಾರ್ಸಲ್ ಮಾಡ್ತಾನಂತ.
ಹೆಂಗೆ ಬಂದೈತಿ ಹೆಂಗಿಲ್ಲ ಅಂತ ಊಟ ಮಾಡಿ ಹೇಳ್ರಿ ನೀವು. ಊಟ ಮಾಡೋಣ ಬರ್ರಿ ಫಸ್ಟ್. ಎಲ್ಲರೂ ಬರ್ರಿ ಅಣ್ಣ, ಊಟ ಮಾಡೋಣ. ಬಿರಿಯಾನಿ ಊಟ ಗೀಟ ಮಾಡಿದ್ವಿ. ಊಟ ಗೀಟ ಮಾಡಿ ಆಯ್ಸಳ ಮಕ್ಕಳಕ ಏನಿಲ್ಲ, ಹೊಟ್ಟೆ ತುಂಬ ಊಟ ಆಗ್ಯದ. ಐತಿ ತಿರ್ಗಾ ಮಕ್ಕಂಬಿಡೋದ. ಮತ್ತೆ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಂತ. ಯಾರು ಹೊಸಬರು ನೋಡ್ಲಾಕತ್ರಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಬೇಗ 1000 ಫಾಲೋವರ್ಸ್ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡೋಣ ಬನ್ನಿ ಗೈಸ್.